ಸೊ ಇವಾಗ ನೀವು ಈ ಒಂದು ಹಿಪ್ ಹಾಪ್ ರ್ಯಾಪ್ ಫೀಲ್ಡಿಗೆ ಬಂದಿದ್ದೀರಾ. ಸೊ ನಿಮಗೆ ಒಂದು ಐಡಲ್ ಅಂತ ಇರುತ್ತೆ, ಅಂದ್ರೆ ನಮಗೆ ಇವರು ಚೆನ್ನಾಗಿ ಮಾಡ್ತಾರೆ, ಇವ್ರು ನಮಗೆ ಇಷ್ಟ. ಈಗ ನಮ್ಗೆ ಕೇಳ್ಬೋದು ಇನ್ಸ್ಪಿರೇಷನ್, ನಮಗೆ ಈ ಹೀರೋ ನಂಗೆ ತುಂಬಾ ಇಷ್ಟ. ಅದೇ ತರ ರ್ಯಾಪ್ ಫೀಲ್ಡ್ ಅಲ್ಲಿ, ಹಿಪ್ ಹಾಪ್ ಫೀಲ್ಡ್ ಅಲ್ಲಿ ನಿಮಗೆ ಯಾರು ಇಷ್ಟ ಅಂತ? ರ್ಯಾಪ್ ಅಲ್ಲಿ ಇದೊಂದು ತುಂಬಾ ಕಾಂಪ್ಲಿಕೇಟೆಡ್ ಇಂಡಿಯನ್ ಎರಡು ಹೇಳಿ, ಇಂಟರ್ನ್ಯಾಷನಲ್ ಒಬ್ರು ಹೇಳಿ, ಇಂಡಿಯಾದಲ್ಲಿ ಒಬ್ರು ಹೇಳಿ. ಇಂಡಿಯಾದಲ್ಲಿ ಓಕೆ, ಇದು ತುಂಬಾ ಹಾರ್ಡ್ ಆಗಿರೋ ಒಂದು ಕ್ವೆಶ್ಚನ್. ಸೊ ನಾನ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಿನ ಲೈಕ್ ಇಂಟರ್ನ್ಯಾಷನಲ್ ಹೋಗ್ಬೇಕಂದ್ರೆ ಟುಪಾಕ್, ಬಿಗಿ, ಐಸ್ ಕ್ಯೂಬ್, ಸೊ ಈ ತರ ಓಲ್ಡ್ ಆರ್ಟಿಸ್ಟ್ ಇಂದ ಸ್ಟಾರ್ಟ್ ಮಾಡಿ ಸೊ ಇವಾಗ ಬರ್ಬೇಕಂದ್ರೆ ಇವಾಗ ಟ್ರೆಂಡ್ ಅಲ್ಲಿ ಇರೋದು ಕೆಂಡ್ರಿಕ್ ಲೆಮಾರ್ ಅವರಿದ್ದಾರೆ, ಎಮಿನಮ್ ರ್ಯಾಪ್ ಗಳಿದ್ದಾರೆ. ಸೊ ಇವಾಗ ಹಂಗಿಂದ ಹಿಂಗ್ ಬಂದಿದೆ. ಸೊ ಹಂಗೆ ನನ್ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಲೈಕ್ ಇಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಹಿಪ್ ಹಾಪ್ ಅಂತ ಕೇಳಿದ್ರೆ ಲೈಕ್ ಹಿಂದಿಯಲ್ಲಿ ಒಬ್ಬ ಆರ್ಟಿಸ್ಟ್ ಇದ್ದಾರೆ, ಯೋಯೋ ಹನಿ ಸಿಂಗ್ ಅಂತ ಇದ್ದಾರೆ. ಸೊ ಅವ್ರ ಹಾಡೇ ನಾನ್ ಫಸ್ಟ್ ಕೇಳಿದ್ದು ಹಿಪ್ ಹಾಪ್ ಅಂತ. ಹಿಪ್ ಹಾಪ್ ಗೊತ್ತಿರ್ಲಿಲ್ಲ, ಅವ್ರ ಹಾಡ್ ಗೊತ್ತಿತ್ತು ಅವಾಗ ಸ್ಕೂಲ್ ಓದುವಾಗ. ಸೊ ಅವಾಗಿಂದಾನೆ ಸೊ ಇದು ಮೂವಿಯಲ್ಲಿ ಕೇಳೋ ಮ್ಯೂಸಿಕ್ ಇಂತ ಇದು ಸಪರೇಟ್ ಆಗಿದೆ ಅಲ್ಲ, ಇದು ಒಂಥರ ಬೇರೆ ಫೀಲ್ ಕೊಡ್ತಿದೆ ಅಲ್ಲ. ಸೊ ಅವಾಗ್ಲೇ ನನ್ಗೆ ಈ ತರ ಒಂದು ಜಾನರ್ ಆಫ್ ಮ್ಯೂಸಿಕ್ ಇದೆ ಅಂತ. ಸೊ ಆಮೇಲೆನೆ ಇದು ಹಿಪ್ ಹಾಪ್ ಅಂತ ಗೊತ್ತಾಯ್ತು. ಸೊ ನಮ್ ಬ್ರದರ್ಸ್ ಎಲ್ಲ ಕನೆಕ್ಟ್ ಆಗಿ ಸೊ ಅವ್ರು ಡಾನ್ಸ್ ಇದೆ, ಹಿಪ್ ಹಾಪ್ ರಲ್ಲೇ ಇದೆಲ್ಲ ಇದೆ, ಮ್ಯೂಸಿಕ್ ಒಂದು ಪಾರ್ಟ್ ಅಂತ ಎಲ್ಲ ಹೇಳಿ. ಸೊ ಇನ್ಸ್ಪಿರೇಷನ್ ಅದ ಹೇಳಿದ್ರೆ ಇವಾಗ ನೋಡ್ಬೇಕಂದ್ರೆ ವೇಡನ್ ಅಂತ ಇದಾರೆ. ಸೊ ಈಸ್ ರಿಯಲಿ ಟಾಕಿಂಗ್ ಅಬೌಟ್ ಕೇರಳ ಅಲ್ಲ, ಟಾಕಿಂಗ್ ಅಬೌಟ್ ಅಸ್ ಈಸ್ ಫ್ರಮ್ ಶ್ರೀಲಂಕಾ ಆಕ್ಚುಲಿ, ಇವಾಗ ಕೇರಳದಲ್ಲಿ ಇದ್ದಾರೆ. ಸೊ ನಮ್ ಬಗ್ಗೆ ಮಾತಾಡಿದ್ರು, ಬ್ಲಾಕ್ ಪೀಪಲ್ ಬಗ್ಗೆ ಮಾತಾಡಿದ್ರು. ಅದು ಹೆಂಗಿದೆ ಅಂದ್ರೆ ಸೊ ಅದೊಂದು ಎಮೋಷನಲ್ ಆಗಿದೆ, ನಮ್ಗೋಸ್ಕರ ಒಬ್ರು ಹಾಡ್ತಿದ್ದಾರೆ. ಅದು ರೇಸಿಸಂ ಬಗ್ಗೆ ಒಬ್ರು ಕೇಳಿದ್ದಾರೆ. ಸೊ ಇನ್ಸ್ಪಿರೇಷನ್ ಅಂದ್ರೆ ಸೊ ಇವಾಗ ಅವ್ರ ಅನ್ಬೋದು. ಓಕೆ, ಇನ್ನ ನಿಮ್ಗೆ? ನನ್ಗೆ ಲೈಕ್ ಅದೇ ಹೇಳಿದ್ರು, ವೆಸ್ಟ್ ಸೈಡ್ ಅದು ಬಂದು ಟುಪಾಕ್, ಬಿಗಿ ಎಲ್ಲ ಒಂದು ವೆಸ್ಟ್ ಸೈಡ್ ಆ ರಾಪ್ ಇಂದ. ನನ್ಗೆ ಈಸ್ಟ್ ಅಲ್ಲಿ ಬಂದು ಈಸಿನ್ ಒಬ್ಬ ಇದ್ದಾನೆ, ಈಸಿ ನಾಸ್, ಆಮೇಲೆ MF ಡೂಮ್ ಅಂತ ಇದ್ದಾರೆ ಒಂದು, ಆಮೇಲೆ ಟೈಲರ್ ದ ಕ್ರಿಯೇಟರ್. ಆ ಒಂದು ಆರ್ಟಿಸ್ಟ್ ನನ್ಗೆ ತುಂಬಾ ಫೇವರೇಟ್. ಏನಂದ್ರೆ ಒಂದು ಆರ್ಟಿಸ್ಟ್ ಬಂದು ರ್ಯಾಪ್ ಮಾಡಲ್ಲ, ಅವ್ನ್ ಬಂದು ವಿಡಿಯೋಗ್ರಫಿ ತೋರಿಸ್ತಾನೆ. ಅವ್ನ್ ಡ್ರೆಸ್ ಸ್ಟೈಲಿಂಗ್ ಹೆಂಗಿರುತ್ತೆ ಅಂದ್ರೆ ನೀವು ನೋಡ್ಬಿಟ್ಟು ಇದ್ ನಾನ್ ಟ್ರೈ ಮಾಡ್ತೀನಿ, ಆದ್ರೆ ಹೆಂಗ್ ಮಾಡಕ್ಕೆ ಗೊತ್ತಿಲ್ಲ ನನ್ಗೆ, ಹೌ ಟು ಡು ಇಟ್. ಯಾಕಂದ್ರೆ ಆ ತರ ಇರ್ತಾರೆ ಡ್ರೆಸ್ ಸ್ಟೈಲ್, ಸಿಂಪಲ್ ಆಗಿರುತ್ತೆ. ಒಂದ್ ಶೂಸ್, ಒಂದು ಇದು ಫಾರ್ಮಲ್ ಇಲ್ಲಿ ಪ್ಯಾಂಟು, ಒಂದ್ ಕೋಟ್ ಹಾಕ್ಬಿಟ್ಟು, ಆದ್ರೆ ಅವ್ನ್ ರ್ಯಾಪ್ ಮಾಡೋ ಸ್ಟೈಲ್ ಬೇರೆ ತರ ಐತೆ. ನನ್ಗೆ ಟೈಲರ್ ದ ಕ್ರಿಯೇಟರ್ ತುಂಬಾ ಇಷ್ಟ. ಆಮೇಲೆ ASAP ರಾಕಿ ಅವ್ರ ಬಂದು ನನ್ಗೆ ಫ್ಯಾಷನ್ ಅಂದ್ರೆ ತುಂಬಾ ಇಷ್ಟ, ಬಟ್ಟೆ ಹಾಕಕ್ಕೆ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಏನ್ ಗೊತ್ತಾ, ಫ್ಯಾಷನ್ ಮಾಡೋ ನಾಲೆಜ್ ಐತೆ, ಆದ್ರೆ ಅದು ಕೊಡಕ್ ಹಣ ಇಲ್ಲ, ಯಾಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್. ಒಂದೊಂದು ಬಟ್ಟೆ ತಗೊಂಡ್ರೆ ನಾವು ಫುಲ್ ಗ್ರೈಂಡ್ ಮಾಡ್ತೀವಿ, ಎಲ್ಲಿಂದ ತಗೊಳ್ದ್ರೆ ಅದು ಸ್ಟಿಚ್ ಮಾಡಕ್ಕೆ. ನಾವು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಸೊ ನಾವ್ ಹಿಂಗ್ ಬಂದಿದೀವಿ ಅಂತ ನಾವಿಬ್ರು ಸೊ ಏನ್ ಅನ್ಕೋಬೇಡಿ. ಸೊ ಇದು ಬಂದು ನಾವು ಥ್ರಿಫ್ಟ್ ಮಾಡ್ತೀವಿ. ಥ್ರಿಫ್ಟ್ ಅಂದ್ರೆ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಯೂಸ್ಡ್ ಕ್ಲೋತ್ಸ್ ಫ್ರಮ್ ಇಂಪೋರ್ಟೆಡ್. ನಮ್ಮ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದು KR ಮಾರ್ಕೆಟ್ ಲೊಕೇಶನ್ ಎಲ್ಲಿ ಬಿಡ್ತೀವಿ ನೋಡ್ಕೊಳ್ಳಿ, ಅದೆಲ್ಲ ಸಿಗುತ್ತೆ. ಸೊ ಇದು ಬಂದು ಈ ಸಾಂಗ್ RCB ಸಾಂಗ್ ಮಾಡಿದೆಲ್ಲ, ಸೊ ಅದು ನೋಡ್ಬಿಟ್ಟು ನಮ್ಮ ಅಣ್ಣ ಒಬ್ರು ಕೆಲಸ ಮಾಡ್ತಾರೆ, ಅವ್ರು ಗಿಫ್ಟ್ ಮಾಡಿದ್ದು. ಸೊ ಇದು ಪ್ಯಾಂಟು ನಮ್ದು. ಸೊ ಇದು ಶೂಸ್ ಕೂಡ ನಮ್ ಫ್ರೆಂಡ್ ಒಬ್ರು ಶೂ ಅಂಗಡಿ ಇಟ್ಕೊಂಡಿದ್ದಾರೆ. ಸೊ ಈ ತರ ಎಲ್ಲಾ ಮಾಡ್ತಿರಲ್ಲ, ಸೊ ಅಲ್ಲಿ ಹೋಗ್ಬೇಕು. ಸೊ ಈ ನಿಮ್ದೊಂದು ಈ ತರ ಕ್ಲಾತ್ಸ್ ಏನು ಎಲ್ಲಾ ಕಡೆ ಸಿಗಲ್ಲ ಅನ್ಸುತ್ತೆ, ಅಂದ್ರೆ ಸಪರೇಟ್ ಆಗಿ ಅದೊಂದು ಒಂದು ಟ್ರೆಷರ್ ಮರಿ. ಅದು ನಾವು ಹೋಗ್ಬಿಟ್ಟು ಹುಡುಕ್ಬೇಕು, ನಾವು ವಿ ಹ್ಯಾವ್ ಟು ಫೈಂಡ್ ಈಚ್ ಅಂಡ್ ಎವ್ರಿ ಕ್ಲೋತ್. ಇರುತ್ತೆ, ಚೆನ್ನಾಗಿರುತ್ತೆ, ಆದ್ರೆ ಏನಾದ್ರೂ ಡಿಫಾಲ್ಟ್ ಇರುತ್ತೆ. ಆಮೇಲೆ ತಗೋಬಿಟ್ಟು 400 ಇದ್ರೆ ನಾವು ನಮ್ ಔಟ್ಫಿಟ್ ಮುಗಿಸ್ಬಿಡ್ತೀವಿ. ಹೌದು, ನಾನು ಹೇಳ್ಬಿಟ್ಟು ನೆನೆ ಒಂದು ಔಟ್ಫಿಟ್ ಹಾಕೊಂಡು ಹೋಗ್ದೆ, ಪ್ಯಾಂಟ್ 150, ಶರ್ಟ್ 150, ಆಮೇಲೆ ಈ ಕ್ಯಾಪು ತುಂಬಾ ಚೀಪು, 100 ರೂಪಾಯಿ, ಟಿ ಶರ್ಟ್ ಕೂಡ 100 ರೂಪಾಯಿ, ಶೂಸ್ 300 ರುಪೀಸ್. ನನ್ 1000 rupees ಅಲ್ಲಿ ಫುಲ್ ಔಟ್ಫಿಟ್ ಮುಗ್ದ್ರೆ, ಆದ್ರೆ ಆ ಗುಂಬಲ್ಲಿ ನಾನೇ ಎಕ್ಸ್ಪೆನ್ಸಿವ್ ಆಗಿ ತೋರಿಸ್ದೆ, ಯಾಕಂದ್ರೆ ಅಡಿದ ಶೂ ಅದು 100 ರೂಪಾಯಿ ಸಿಕ್ತೆ ನನ್ಗೂ, ಎಲ್ಲಿ ಸಿಕ್ಕಲ್ಲ ಯಾರಿಗೂ. ಆತರ ಫ್ರೆಂಡ್ ಮಾಡಿ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತೀವಿ ಫಾರಿನ್ ಆರ್ಟಿಸ್ಟ್ ನೋಡಿ. ಸೊ ASAP ರಾಕಿ ಅವ್ರದೆಲ್ಲ ಲೈಕ್, ಆದ್ರೆ ನಮ್ಗೆ ಏನಂದ್ರೆ ಒರಿಜಿನಲ್ ಆಗ್ಬೇಕು. ನಿಮ್ಗೆ ಗ್ಯಾರಾಜ್ ಬ್ಯಾಂಡ್ ಇಂದ ಪ್ಯಾಂಟು, ಆಮೇಲೆ ಸೂಪರ್ ಡ್ರೈ ಪ್ಯಾಂಟ್ ಎಲ್ಲ ಒರಿಜಿನಲ್ ಸಿಗಲ್ಲ ಎಲ್ಲೂ, ಆದ್ರೆ ಅಲ್ಲಿ ಸಿಗುತ್ತೆ, ಅದಕ್ಕೆ ನಾವು ಅಲ್ಲಿ ಹೋಗ್ತೀವಿ. ಸೊ ಆತರ ನನ್ಗೆ ASAP ರಾಕಿ ಆತರ ಆರ್ಟಿಸ್ಟ್. ಆಮೇಲೆ ಇಂಡಿಯಾ ನೋಡಿದ್ರೆ ನನ್ಗೆ ಫಸ್ಟ್ ಆರ್ಟಿಸ್ಟ್ ಬಂದು ತಮಿಳಲ್ಲೇ ಆಕ್ಚುಲಿ ಯೋಗಿ ಬಿ ನಕ್ಷತ್ರ. ಗೊತ್ತಂತ ಯೋಗಿ ಬಿ ನಕ್ಷತ್ರ ಅಂದ್ರೆ ಸಾಂಗ್ ಕೇಳಿರ್ತೀವಿ, ಅವ್ರದ್ದು ಕೇಳಿರ್ತೀವಿ, ಶ್ಯೂರ್ ಆಗಿ ಕೇಳಿದ್ವಿ. ಯೋಗಿ ಬಿ ನಕ್ಷತ್ರಂ ಅವರು ಬಂದು ಅವ್ರು ಓಲ್ಡ್ ಸ್ಕೂಲ್ ತಮಿಳ್, ಅವ್ರು ಯೋಗಿ ಬಿ ನಕ್ಷತ್ರಂ. ಆಮೇಲೆ ಇವಾಗ ಟ್ರೆಂಡ್ ಅಲ್ಲಿ ನೋಡುವಾಗ ನನ್ಗೆ ವೇಡನ್ ಇಷ್ಟ, ವೇಡನ್ ಆಮೇಲೆ ಅರಿವು,
ಆಮೇಲೆ ಒಂದ್ ಗಾಯ ಇದ್ದಾನೆ ಅಸಲ್ ಕೋಲಾರ್. ಆಮೇಲೆ ಕನ್ನಡದಲ್ಲಿ ಬರ್ಬೇಕಂದ್ರೆ ಯಾರು ಅಂತ ಕೇಳ್ತಿದ್ರು. ಕನ್ನಡದಲ್ಲಿ ಲೈಕ್ ಇವಾಗ ನಮ್ದ್ರಲ್ಲಿ ರಾಕ್ ಮಾಡ್ತಿದಾರಲ್ಲ ರಾಹುಲ್ ಡಿಟೋ, ಸೊ ಅವರೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಲೈಕ್ ತುಂಬಾ ಖುಷಿ ಆಗ್ತಿದೆ ಅವ್ರ ಮ್ಯೂಸಿಕ್ ಎಲ್ಲ ನೋಡಿದ್ರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.